ನಶಾ ಮುಕ್ತ ಭಾರತ ಅಂತ ಸರ್ಕಾರ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದೆ. ಅದು VRW, MRW, URWಗಳು ಕೈ ಜೋಡಿಸಿದ್ದಾರೆ. ನಮ್ಮ ಸರ್ಕಾರದಿಂದ ಒಳ್ಳೆಯ ಕಾರ್ಯಕ್ರಮ ಇದು. ಹೈಸ್ಕೂಲ್ ಮಕ್ಕಳಿಗೆ ಅರಿವು ಮೂಡಿಸಿದ್ರೆ ನಮ್ಮ ಭಾರತನ ನಶಾ ಮುಕ್ತ ಮಾಡ್ಬೋದಂತ ಒಳ್ಳೆಯ ಚಿಂತನೆ ಮಾಡಿದೆ ನಮ್ಮ ಸರ್ಕಾರ. ಅಂದರೆ ಚಿಕ್ಕ ವಯಸ್ಸಲ್ಲೇ ಹೇಳಿದ್ರೆ ದೊಡ್ಡವರಾಗದ್ಮೇಲೆ ಹೇಳೋಕ್ಕಾಗಲ್ಲ ಅಂತ ಇರ್ಬೋದು. ನಮ್ಮ ಸರ್ಕಾರದ ಪ್ರಯುಕ್ತ ಇದು ಒಳ್ಳೆಯ ಕಾರ್ಯಕ್ರಮ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಪ್ರಭಾವ ಬೀರುತ್ತೆ. ಚಿತ್ರಣ ಇರಲ್ಲ, ನಿಮ್ಮ ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ. ಸುಮಾರು ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರ ಯಾವ ರೀತಿ ಆಡ್ತಾರೆ ಅಂತೇಳಿ. ಮಾದಕ ವಸ್ತು ಅಂದರೆ ಸಿಗರೇಟ್ ಇರ್ಬೋದು, ಗಾಂಜಾ, ಅಫೀಮು, ಈ ರೀತಿ ಎಲ್ಲ ಮಾದಕ ವಸ್ತುಗಳು ಸಹ ನಿಮ್ಮನ್ನು ಕಂಟ್ರೋಲ್ ಮಾಡ್ತವೆ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತವೆ. ನಿಮ್ಮ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇರಲ್ಲ. ನಿಮ್ಮ ಆರೋಗ್ಯ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಅಥವಾ ಆರ್ಥಿಕ ಎಲ್ಲದರಲ್ಲೂ ಹಿಂದುಳಿತಾ ಹೋಗ್ತೀರಾ. ಅದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಯಾರೇ ಏನೇ ಒಂದು ಮಾದಕ ವಸ್ತು, ಸಿಗರೇಟ್ ಸೇದು, ಬೀಡಿ ಸೇದು ಅಥವಾ ಕುಡಿಯೋದು ಏನೇ ಒಂದಾಗಲಿ ಅದನ್ನು ನೀವು ದೂರ ಇರಬೇಕು. ನಿಮ್ಮ ಮನೆಗಳಲ್ಲಿ ಯಾರಾದರೂ ಅದು ದಾಸರಾಗಿದ್ದರೆ ಅಥವಾ ಅದನ್ನು ಬಳಸ್ತಾ ಇದ್ದರೆ ಅವರಿಗೂ ಸಹ ಹೇಳಬೇಕು ಅದನ್ನು ಉಪಯೋಗಿಸಬಾರ್ದು. ಅದರಿಂದ ನಿಮ್ಗೆ ಎಲ್ಲ ರೀತಿಯಲ್ಲೂ ತೊಂದರೆ ಉಂಟಾಗುತ್ತೆ. ಮನೆಗಳಲ್ಲಿ ನೀವು ನೆಮ್ಮದಿ ಇರೋಕ್ಕಾಗಲ್ಲ, ದುಡ್ಡಿನ ಕೊರತೆ ಉಂಟಾಗುತ್ತೆ, ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಅದು ಕ್ಯಾನ್ಸರ್ನಂಥ ರೋಗಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ನೀವು ಮದ್ಯ ವ್ಯಸನ ಅಥವಾ ಮಾದಕ ವ್ಯಸನಗಳಿಂದ ಎಚ್ಚರಿಕೆ ವಹಿಸಿ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಬೇರೆಯವರಿಗೂ ಸಹ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಲಿಕ್ಕೆ ಹೇಳಿ. ಯಾವುದೇ ರೀತಿ ಮಾದಕ ವಸ್ತುಗಳಿಗೆ ಬಲಿಯಾಗಬಾರ್ದು. ಅದು ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತಾರೆ ಅಂದರೆ ನೀವು ತಿಳ್ಕೊಂಡು ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೂ ಸಹ ಅದನ್ನು ತಿಳಿಸಿ ಹೇಳಿ ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮೇಡಮ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ.